ಏನು ಲಲಿತಾ, ಏನು ಮಾಡಕೊಂತಿದಿ? ಇವತ್ತಂತೂ ಫುಲ್ ಆರಾಮದಿ ಬಿಡು ನೀನು. ಅಲ್ಲಲೇ ಸವಿ, ನೀ ಏನು ಮಾಡಕೊಂಟಿದಿ? ನಂಗಂತೂ ಒಂದು ಅರ್ಥನ ಆಗವಲ್ದು. ಕೆಲಸ ಮಾಡಬೇಡ ಅಂತಿದಿ. ಅಲ್ಲ ಅಲ್ಲ ಸವಿ, ಕವಿತಾ ಒಂದು ಚರಿಗೆ ನೀರು ಎತ್ತಿಡೋಕ್ಕೆಲ್ಲ ಅಂಥದ್ದು ಆಕೆ ಏನು ಇವತ್ತು ಎಲ್ಲ ಕೆಲಸನೂ ತಾನೇ ಮಾಡ್ತೀನಿ ಅಂತ ಅನ್ನಕುಂತಾಳಲ್ಲ. ನಂಗಂತೂ ಇದನ್ನು ನಂಬಕ ಆಗವಲ್ದು ನೋಡು. ಕೆಲವೊಂದ್ಸಲ ನಂಬಬೇಕು ಲಲಿತಾ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರಿ ಇವತ್ತು ಅಷ್ಟೇ, ಸರಿನಾ? ಅಂದಂಗೆ ಇವತ್ತು ನಾಷ್ಟ ಅಕ್ಕಿ ರೊಟ್ಟಿ, ತಾಲಿಪಟ್ಟು, ಚಟ್ನಿ 3 ಐತಿ. ಮಸ್ತ್ ತಿನ್ನು. ತಿಂದ ಮೇಲೆ ಆರಾಮಾಗಿ ಚಹಾ ಬರ್ತೈತಿ, ಚಹಾ ಕುಡಿ, ಮಸ್ತ್ ರೆಸ್ಟ್ ಮಾಡು. ಆಮೇಲೆ ಮತ್ತೆ ಇವತ್ತಿನಿಂದ ಏನೇನು ಡಿಸೈನ್ ಹಾಕೋದವು ಒಂದು 10 ಥರ ಡಿಸೈನ್ ಹಾಕಿ ಇಟ್ಕೊಂಬಿಡು. ಆಮೇಲೆ ನಾಳೆಯಿಂದ ಪಟ ಪಟ ಅನ್ನಂಗೆ ಹೊಲ್ಯಾಕೆ ಬರ್ತೈತಿ, ಸರಿನಾ? ಅಲ್ಲಲೇ ಸವಿ, ಹೊಲ್ದಾಗ ಆಳು ಬಂದಾರ, ನೀ ನೋಡಿದ್ರೆ ಈ ನಮ್ನಿ ಐಟಮ್ಸ್ ಹೇಳಿದೆ ಅವರಿಗೆ ಮಾಡಂತಂದು. ಅವ್ರ ಕೈಯಾಗ ಹಾಕೈತನ್ಲೇ ಮಾಡಾಕ. ನಂಗೆ ಯಾಕೋ ಇದೆಲ್ಲ ಆಗಲ್ಲ ಅನ್ನಿಸ್ತೈತಿ. ಮಧ್ಯಾಹ್ನದಿಂದ ಅಡುಗೆ ನಾನೇ ಮಾಡ್ಬೇಕಾಕೈತಿ. ನಾನೇ ಮಾಡ್ತೀನಿ ಬಿಡು. ಲೇ, ನಿನಗೇನಾರು ಹುಚ್ಚಿಗೆ ಚಿಡ್ದೈತನ? ಸುಮ್ಮನೆ ತೆಪ್ಪಗಿರು. ನಾನು ಹೇಳಿದಷ್ಟು ಮಾಡಿ, ನೀನು ಹೆಚ್ಚಿಗೆ ಕಿಸ್ದಾಡಕ್ಕೆ ಹೋಗ್ಬೇಡ. ಮತ್ತು ನೋಡು, ಮತ್ತೆ ಸುಮ್ಮನೆ ನಿಂದು ಏನು ಕೆಲಸ ಐತಿ ಅದನ್ನು ಮಾಡ. ಅಲ್ಲ, ದಿನ ನನಗೆ ಡಿಸೈನ್ ಹಾಕಕ್ಕೆ ಟೈಮ ಸಾಕಾಗಿಲ್ಲ ಅಂತಿರ್ತಿದ್ದಿಲ್ಲ. ಇವತ್ತು ಟೈಮ್ ಸಿಕ್ಕೈತಿಲ್ಲ, ಚಂದನ ತಂಗ ಇದ್ರ ಕಡೆ ಲಕ್ಷ ಕೊಡು. ಆ ಮನಿದ ಕೆಲಸ ಎಲ್ಲ ಬಿಟ್ಟುಬಿಡು. ನಿನಗೆ ಮುಂದೆ ಬರ್ಬೇಕಂತ ಆಸೆ ಐತಾನೆ ಏನಿಲ್ಲ. ಏನು ಬರೀ ಅದ ಮನೆ ಕೆಲಸ ಮಾಡ್ಕೊತ ಕುತ್ಕೊಂಡ್ಬಿಡ್ತಿದೆ. ಹೌದ್ಲಿ, ನೀನು ಹೇಳೋದು ಬರೋಬ್ಬರಿನೇ ಐತಿ. ಬರೀ ಅಡುಗೆ ಮನೆ ಕೆಲಸದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಈ ಬಟ್ಟೆ ಹೊಲಿಯೋದ್ರ ಕಡೆ ಇದ್ರ ಕಡೆ ಎಲ್ಲ ಲಕ್ಷಣ ಕೊಡೋದಕ್ಕಾಗೋದಿಲ್ಲ. ಹೌದು, ಇವತ್ತೊಂದಿನ ನನಗೆ ಟೈಮ್ ಚಲೋ ಸಿಕ್ಕೈತಿ. ಎಷ್ಟಾಗುತ್ತೋ ಅಷ್ಟು ಕೆಲಸ ಇವತ್ತು ಮಾಡ್ಕೊಂಡ್ಬಿಡ್ತೀನಿ ನಾನು, ನಂದು ಬಟ್ಟೆ ಹೊಲಿಯೋದ್ರದ್ದು. ಈಗ ಅರ್ಥ ಆತಿಲ್ಲ ಹೇಳಿದ್ದು. ಇವತ್ತು ಏನೇನು ಡಿಸೈನ್ ಹಾಕೋದು ಅವನ್ನೆಲ್ಲ ಹಾಕ್ಬಿಡು. ಎಷ್ಟಾಗುತ್ತೆ ಅಷ್ಟು ಇವತ್ತು ಬಟ್ಟೆ ಹೊಲಿಯೋದ್ರ ಕಡೆನೂ ಲಕ್ಷ ಕೊಡೋಣಂತ, ಸರಿನಾ? ಮಿಕ್ಕಿದ್ದು ಯಾವುದ್ರ ಕಡೆನೂ ತಲೆ ಕೆಡಿಸ್ಕೊಬೇಡ ನೀನು. ನಿನಗೇನಾದ್ರು ಬೇಕಾದ್ರೆ ನನಗೆ ಹೇಳು, ನಾನು ಮಾಡಿಸ್ತೀನಂತ, ಸರಿನಾ? ಸರಿ, ಆಯಿತು. ಅಮ್ಮಾರ, ನೀವೇನಿಲ್ಲಿ ಏನಾರು ಬೇಕಿತ್ತನ್ರಿ ಅಮ್ಮಾರ? ಇಲ್ಲವ ಇಲ್ಲ, ಏನು ಬೇಡ. ಅಲ್ಲ, ಮನ್ಯಾಗ ಒಮ್ಮಿಂದೊಮ್ಮಕ್ಕೆ ಈ ನಮ್ನಿ ಬದಲಾವಣೆ ಆಯ್ತಲ್ಲ, ನಂಬಕ ಆಗವಲ್ದೆ ನನಗಂತೂ. ಅದಕ್ಕೆ ಏನು ಎತ್ತ ಅಂತ ಕೇಳೋಣಂತ ಬಂದೆ. ಏನು ಸಮಾಚಾರ? ಅಯ್ಯೋ, ಏನು ಇಲ್ರಿ ಅಮ್ಮಾರ. ಅದು ಕವಿತಾಗ ಏನು ಒಳ್ಳೆ ಮನಸ್ಸು ಬಂದಿತ್ತು ಏನೋ, ಯಾರಿಗೆ ಗೊತ್ತು. ಏನೋ ಮಾಡ್ತೀನಂತ ಅಂದ್ಲು, ಸರಿ ಅಂತ ಅಂದೆ ನಾನು. ಏನು ಮನೆ ಕೆಲಸ ಮಾಡೋದು ಅಷ್ಟು ಕಷ್ಟನಾ, ಇಷ್ಟು ಕಷ್ಟನಾ ಅಂತ ಇದ್ಲ. ಅದಕ್ಕೆ ಒಂದಿನಾದ್ರೂ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತಾ ಅಂತ ಅಂದೆ ಮಾತಿಗೆ. ಅವಾಗ ಅಯ್ಯೋ ನಾವು ಮಾಡ್ತೀನಿ, ಅದೇನು ದೊಡ್ಡದನು ಹಂಗನ ಹಿಂಗನ್ನ ಅಂತ ತಾನ ಅಂದ್ಲರಿ ಅಮ್ಮಾರ. ಅದಕ್ಕೆ ಮಾಡಿ ತೋರ್ಸಂಗಂದ್ರು ಬಂದಿನ ಅಂತಂದೆ. ಅದಕ್ಕೆ ಇವತ್ತೆಲ್ಲ ಕೆಲಸನೂ ಅಕ್ಕಿನ ಮಾಡಕೊಂತಾಳ್ರಿ. ಚಲೋ ಮಾಡಿದೆ. ಅಡುಗೆ ಮಾಡೋದಂದ್ರೆ ಹಂಗೆ ಸುಮ್ಮನೆ ಅನ್ಕೊಂಡಾಳ ಆಕಿ. ಮಾಡಲಿ ಸುಮ್ಮನೆ ಇರು. ಇವತ್ತು ಮಾಡಿದ್ಲಂದ್ರೆ ಎಲ್ಲ ಗೊತ್ತಾಕತಿ. ಇನ್ನೊಂದ್ಸಲ ನೀವೇನು ಮಾಡ್ತೀರಿ, ಮಹಾನ್ ಕೆಲಸ ಅದ ಮನ್ಯಾಗ ಅಡುಗೆ ಕೆಲಸ ಅಲ್ಲ ಅಂತಿರ್ತಾವಲ್ಲ, ಆ ಮಾತೆಲ್ಲ ಬಂದಾಗತ್ತೆ. ಹ್ಞೂ ರೀ ಅಮ್ಮಾರ, ಅದಕ್ಕೆ ಮಾಡಕಚ್ಚಿದ್ದು. ನಡೀರಿ ಅಡುಗೆ ಮನೆಗೆ ಹೋಗೋಣ, ಏನು ಮಾಡಕೊಂತಾರಂತ ನೋಡೋಣಂತ. ಹೌದೌದು, ನಾನು ಮೊದಲು ಅದನ್ನು ನೋಡ್ಬೇಕಾಗೈತಿ. ಬಾ ಹೋಗೋಣ. ಈ ಸವಿ ಏನೋ ಪ್ಲ್ಯಾನ್ ಮಾಡೋಣ, ಆದ್ರೆ ಅದನ್ನು ಯಾರ ಮುಂದೂ ಹೇಳ್ತಾ ಇಲ್ಲ ಅಷ್ಟೆ. ಕವಿತವ್ವ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋನ ತಂಗ ಬೈಸವ್ವ. ಎಣ್ಣೆ ಜಾಸ್ತಿ ಹಾಕ ನಡೀತೈತಿ. ಸರಿ ಅತ್ತೆ. ಯವ್ವ ಕವಿತಾ, ನಿನಗೆ ತಾಲಿ ಪಟ್ಟಿ ಹೇಳಕೊಡಷ್ಟಿಗೆ ನನ್ನ ನಡಾನ ಬಿದ್ದೋದಂಗೆ ಆತು ನೋಡವ ಯವ್ವ. ಯಾಕತ್ತೆ ಅಂದ್ರೆ ನನಗೆ ಅಷ್ಟು ಲಘುನ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಹೇಳಕ್ಕಂತೀರೇನ ನೀವು? ಹಂಗಲ್ಲವ, ನೀ ಶಾಣೆ ಅದಿ, ಲಘುನ ಕಲ್ತಿದ್ದನ್ನೆಲ್ಲ ಗೊತ್ತನು. ಬೇರೆಯಾದ್ರೆ ಇದನ್ನು ಮಾಡಕ್ಕೆ, ಇದನ್ನು ಕಲಿಯಾಕ 15 ದಿನ ತೊಗೋತಿದ್ರೆ ಗೊತ್ತನು. ನೀ ಶಾಣೆ ಅದಿದಿ. ಆದ್ರೆ ಒಂದು ಸ್ವಲ್ಪ ಹೇಳ್ಕೊಟ್ಟೆ, ಒಂದೇ ಸಮನೆ ಹೇಳಿಬಿಟ್ಟೆಲ್ಲ ನಿನಗೆ ಎಲ್ಲನೂ. ಹಾಗಾಗಿ ನಂಗೆ ಒಂದು ಸ್ವಲ್ಪ ನಿಂತು ಬೆನ್ನು ಹೊಡ್ಯಾಕುಂತೈತವ ಆಟ. ಮತ್ತೇನಿಲ್ಲ, ನೀ ಮಾಡುವ ಚಲೋನ ತಂಗ ಮಾಡು. ಇವತ್ತು ನೀ ಮಾಡೋ ತಾಲಿಪಟ್ಟು ತಿಂದು ಎಲ್ಲರೂ ಗಾಬರಿ ಆಗ್ಬಿಡೋಕೆ. ಎಷ್ಟು ಚಲೋ ಮಾಡ್ತಾಳ ಕವಿತಾ ಅಡುಗೆನ, ಎಷ್ಟು ಶಾಣೆ ಅದಳಕಿ ಅಂತ ಅಂದಿರ್ಬೇಕು, ಬೇಷ್ ಅಂದಿರ್ಬೇಕು ಇವತ್ತು ನಿನಗೆ. ಸರಿ ಆಯ್ತು ಅತ್ತೆ. ಏನೋ ನಡೆದೈತಲ್ಲ ಅಡುಗೆ ಮನೆಯಾಗ ತಯಾರಿ. ಯವ್ವ, ನನ್ನ ಸೊಸಿ ತಾಲಿಪಟ್ಟು ಮಾಡಾಳ್ವೆ. ತಾನ ಹಿಟ್ಟು ಕಲಸಿ, ತಾನ ಲಟ್ಟಿಸಿ, ತಾನ ಬೇಯಿಸಾಕುಂತಾಳೆ ನೋಡಲ್ಲಿ. ಅಲ್ಲ, ಅದನ್ಯಾಕ ನಮ್ಮಿ ಏನದ ಹಂಗೆ ನಿನ್ನ ಸೊಸಿ ಏನೋ ದೊಡ್ಡದಾಗಿ ಸಾಧನೆ ಮಾಡಿಬಿಟ್ಟಾಳನ ಅನ್ನೋ ಲೆವೆಲ್ಲಿಗೆ ಹೇಳಾಕುಂತಿದ್ದೀ. ಹ್ಞೂ ಬೇ, ಮತ್ತು ಒಂದೇ ದಿನದಾಗ ತಾಲಿಪಟ್ಟು ಮಾಡೋದನ್ನು ಕಲ್ತು ಮಾಡಾಳಂದ್ರೆ ಮತ್ತು ಅದು ದೊಡ್ಡ ಸಾಧನೆನ ಗೊತ್ತನ. ಒಬ್ಬೊಬ್ರು ಏನೋ ಅಂದ್ಕೊಂಡಿರ್ಬಿಟ್ಟಿರ್ತಾರೆ ನನ್ನ ಸೊಸಿನ. ಗೊತ್ತಾತನ್ ಬೇ ನನ್ನ ಸೊಸಿ ಎಷ್ಟು ಶಾಣೆ ಅದಾಳ ಅಂತಂದು. ಬರೀ ಒಂದು ದಿನ ಅಲ್ಲ, 1 ತಾಸ್ನಾಗ ತಾಲಿಪಟ್ಟು ಮಾಡೋದನ್ನು ಕಲ್ತಾಳ ಗೊತ್ತನ. ಚಲೋ ಆಯ್ತು ಬಿಡ್ರಿ ಅತ್ಯಾರ. ಇನ್ಮೇಲೆ ಡೈಲಿ ನಿಮ್ಮ ಸೊಸಿಗೆ ಹಿಂಗೆ ಅಡುಗೆ ಹೇಳ್ಕೊಟ್ಟು ಬಿಡ್ರಿ. ನಿಮ್ಮ ಸೊಸೆ ಅಡುಗೆ ಕಲ್ತಂಗೂ ಆಗುತ್ತೆ, ನಿಮ್ಗೆ ಹೇಳ್ಕೊಟ್ಟಂಗೂ ಆಗುತ್ತೆ. ಹಂಗೆ ನಿಮ್ಮಿಬ್ರದ್ದು ಬಾಡಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಕೂಡ ಆಗುತ್ತೆ.
ಹೌದು ನೋಡು ಸವಿತಾ, ನೀ ಹೇಳೋದು ಬರೋಬ್ಬರಿನೇ ಐತಿ. ದಿನ ಒಂದು ರೌಂಡ್ ಹಿಂಗೆ ಅಡುಗೆ ಮನೆ ಕಡೆ ಬಂದು ಏನಾರು ಒಂದು ಸ್ವಲ್ಪ ಮಾಡೋದು ಮಾಡ್ರಿ ಅಂದ್ರೆ ಅವಾಗ ಗೊತ್ತಾಕತಿ ಅಡುಗೆ ಮನೆ ಹೆಂಗೈತಿ, ಅಡುಗೆ ಮನೆ ತ್ರಾಸ ಹೆಂಗೈತಿ ಅಂತ ಅನ್ನೋದು. ಅಲ್ಲಲ್ಲಿ ಮುದಿಕೆಗಿದಿ ಅಡುಗೆ ಮನಿನ ಈ ನಮ್ಗೆ ಗಬ್ಬೆಬ್ಸಿರಲ್ಲೇ. ಹಾಂ, ನೀವೇನು ತಾಲಿಪಟ್ಟು ಮಾಡಕ್ಕೆ ಕುಂತೀರಾ ಏನೋ 1000 ಜನಕ್ಕೆ ಅಡುಗೆ ಮಾಡಕ್ಕೆ ಕುಂತೀರಾ? ಯವ್ವ, ಅಡುಗೆ ಮಾಡೋ ಮುಂದೆ ಇಷ್ಟೆಲ್ಲ ಅಡುಗೆ ಮನ್ಯಾಗ ಬಿಡೋದು ಸಹಜ ಅದು. ಆಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ಒಮ್ಮಕ್ಕ ಸ್ವಚ್ಛ ಮಾಡ್ತೈತಿ ಬಿಡು. ಅಲ್ಲಲ್ಲಿ ದಿನ ಸವಿತಾ ಲಲಿತಾ ಅಡುಗೆ ಮಾಡ್ತಾರಲ್ಲ, ಒಂದು ಚೂರರ ಕೆಳಗಡೆ ಕಸ ಬೆಳೆಸಿರ್ತಾರನ ಅವ್ರು. ಎಷ್ಟು ಸ್ವಚ್ಛ ಎಷ್ಟು ಚಂದನ ತಂಗ ಮಾಡ್ತಾರೆ. ಅಡುಗೆ ಮನೇನು ಎಷ್ಟು ಚಂದ ಇಟ್ಕೊಂಡಿರ್ತಾರೆ. ನೀನೇ ಬಂದಿನ ಒದರಾಡ್ತಿರ್ತೀರಿ, ಅಲ್ಲದೆ ಬಿಟ್ಟಿರಿ ಇಲ್ಲಿದೆ ಬಿಟ್ಟಿರಿ, ಅಲ್ಲದೆ ಚೆಲ್ಲಿರಿ ಇಲ್ಲಿದೆ ಚೆಲ್ಲಿರಿ ಅಂತ ಒದರ್ತಿರ್ತೀರಿ. ಈಗ ನೋಡಿದ್ರೆ ನೀನೇ ಈ ನಮ್ನಿ ತಿಪ್ಪಿ ಹರಿದಂಗೆ ಅರಿವಿಲ್ಲ ಅನ್ನಲಿ. ಅಡುಗೆ ಮನ್ಯಾಗ ಕಾಲಿಡಕ್ಕೆ ಜಾಗ ಇಲ್ಲ, ನಮ್ನಿ ಕಸ ಬೆಳೆಸಿದಿ. ಅಯ್ಯವ್ವ, ಅದು ನಾನು ಹಂಗೆ ಸ್ವಚ್ಛ ಇಟ್ಕೊಂಡು ಅಡುಗೆ ಮಾಡ್ತಿದ್ದೆ. ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ, ನನ್ನ ಸೊಸಿ ಇವತ್ತ ಫಸ್ಟ್ ಟೈಮ್ ಅಲ್ಲ ಅಡುಗೆ ಮಾಡಕ್ಕಂತಿದ್ದು, ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಒಂದು ಚೂರು ಜಾಸ್ತಿ ಹರವೈತಿ ಆಟ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆಮೇಲೆ ಅಷ್ಟು ಸ್ವಚ್ಛ ಮಾಡಕ್ಕೆ ಬರ್ತೈತಿ ಬಿಡ್ರಿ. ಸರಿ ಸರಿ, ಈ ನಮ್ನಿ ಕುಚ್ಕೊಳಕ್ಕೆ ಕುಂತೀವಿ. ನಾನು ನೋಡ್ತೀನಿ ತಾಲಿಪಟ್ಟು ಅದು ಹೆಂಗಾಗೈತಿ ಅಂತಂದು. ಅದು ಏನಾರ ರುಚಿಯಾಗಿರಬಾರ್ದು ತಾಲಿಪಟ್ಟು ಕೇಳ್ರಿ, ನೀವು ಹೇಳ್ತೀನಿ. ನನಗೆ ಮತ್ತೆ ಬೇರೆದು ನಾಷ್ಟ ಏನಾರು ಮಾಡಿಕೊಡ್ಬೇಕಾ ನೀವು? ಈಗ ಹೇಳಿ ನೋಡ್ರಿ. ಯವ್ವ, ತಾಲಿಪಟ್ಟಿಂದು ವಾಸನೆ ಇಡೀ ಏರಿಯಾನ ಹಿಡಿದೈತಿ. ಅಷ್ಟು ಘಮ ಘಮ ಅಂತ ವಾಸನೆ ಬರಾಕುಂತೈತಿ ಗೊತ್ತನ? ಅಷ್ಟು ವಾಸನೆ ಬರಾಕುಂತೈತಿ. ಘಮ ಘಮ ಅಂದ್ರೆ ಅಷ್ಟು ಚಲೋ ಆಗೈತಿ ಅಂತ ಅರ್ಥ. ನೀನು ಹೆಂಗಂತೀರಿ? ದಿನ ನಿನ್ನ ಮೊಮ್ಮಕ್ಕಳು, ನಿನ್ನ ಮುದ್ದಿನ ಮೊಮ್ಮಕ್ಕಳದ ಹೆಂಡ್ತಿಯರು ಅದರಲ್ಲ ಸೊಸೆಯರು, ಈ ಮನೆದಿಬ್ಬರು ಆಧಾರ ಸ್ತಂಭಗಳಂತೆಯಲ್ಲ, ಅವ್ರ ಕೈಯನ್ನು ತಿಂದೆ ನಾಲಿಗೆಲ್ಲ ಜಫಗಟ್ಟದಂಗೆ ಆಗ್ಬಿಟ್ಟಿರ್ತೈತಿ. ಇವತ್ತು ನನ್ನ ಸೊಸೆ ಮಾಡಿದ್ದು ತಾಲಿಪಟ್ಟು ತಿನ್ಬೇ ನೀನು, ಗೊತ್ತಾಕೈತಿ ಅದರ ರುಚಿ, ಅದರ ಗಮ್ಮತ್ತು ಹೆಂಗಿರುತ್ತಂತ ಅನ್ನೋದು. ನೋಡ್ತೀನಿ ನಾನು ಅದೆಷ್ಟು ರುಚಿ ಐತಂತ ನೋಡ್ತೀನಿ. ಅಂದಂಗೆ ಏನದು ಹೊಲಕ್ಕೆ ಹೋಗಕ್ಕೆ ಬುತ್ತಿ ಎಲ್ಲ ಕಟ್ಟಿಟ್ಟಿರಾ? ಹ್ಞೂ ಬೇ, ಮತ್ತು ಇವಾಗ ಕೃಷ್ಣ ಬಂದಂದ್ರೆ ಒದರಾ ಕುಂತು ಬಿಡ್ತಾನೆ. ಅದಕ್ಕೆ ಅವರಿಗೆಲ್ಲ ಬುತ್ತಿ ಮಾಡಿ ಕಟ್ಟಿಟ್ಟೈತಿ. ಈಗ ಮನೆಯನರಿಗೆ ಮಾಡಕ್ಕೆ ಕುಂತಾಳೆ. ಇನ್ನೊಂದು ಸ್ವಲ್ಪ ತಡಿಬೇ, ಮಾಡ್ತಾಳೆ, ಹಾಕೊಂಬಂದು ಕೊಡ್ತೈತಿ. ಸರಿ ಆತು, ಲಘುನ ತೊಗೊಂಬರ್ರಿ. ನಾನು ಗುಳಿಗೆ ತೊಗೋಬೇಕು, ಹಸು ಆಕೈತಿ. ಆತ ಬೈ, ನೀನು ಹಿಂಗೆ ಹೊರಗಡೆ ಹೋಗಿ ಹಿಂಗೆ ಕುತ್ಕೊಳ್ಳೋಷ್ಟಿಗೆ ನನ್ನ ಸೊಸಿ ಹಿಂಗೆ ತಂದು ನಿನ್ನ ಕೈಯಾಗ ಹಿಂಗೆ ಕೊಟ್ಟು ಬಿಡ್ತಾಳೆ ನೋಡಂತೆ ಅಂತ. ಸರಿ ಬರೇ ಮಾತಾತು, ಲಘುನ ಮಾಡ್ರಿ. ಅತ್ಯಾರ, ನಿಮ್ಮ ಸೊಸಿ ಅಷ್ಟು ಚಲೋ ತಾಳಿಪಟ್ಟು ಮಾಡ್ಯಾಳನ್ರಿ? ನಮ್ಗಿಂತ ಚಲೋ. ಹ್ಞೂ, ಮತ್ತು ನನ್ನ ಸೊಸಿದ ಕೈ ರುಚಿ ಅಂದ್ರೆ ಏನು ಸುಮ್ಮನೆ ಮಾಡಿರೇನ? ನೋಡ್ತೀರಿ, ಇವಾಗ ತಿಂದೆ ಅಂದ್ರೆ ಮತ್ತೆ ಇನ್ನೊಂದು ಸಲ ತಿನ್ಬೇಕಂತ ಅನಿಸ್ತೈತಿ ನಿಂಗೆ. ಅಷ್ಟು ಚಲೋ ಮಾಡ್ಯಾಳಕ್ಕೆ. ನಿಮಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲಿನ. ಸರಿ ಅತ್ಯಾರ, ಹಂಗಾರ ಇನ್ಮೇಲೆ ಡೈಲಿ ನಿಮ್ಮ ಮುದ್ದಿನ ಸೊಸಿ ಕೈಯಾಗ ಅಡುಗೆ ಮಾಡಿಸ್ರಿ, ಸರಿನಾ? ನಾವಂತೂ ಇನ್ಮೇಲೆ ಮಾಡಂಗಿಲ್ಲ. ಸುಮ್ಮನೆ ನಾವು ಮಾಡಬೇಕು, ನಿಮಗೆ ಸೇರದೇ ಇರಬೇಕು. ಕಷ್ಟಪಟ್ಟು ಎದಕ್ಕೆ ತಿಂತೀರಿ ಅತ್ಯಾರ ನಾವು ಮಾಡಿದ ಅಡುಗೆನ? ನಿಮ್ಮ ಸೊಸಿ ಹೆಂಗೆ ನಿಮಗೆ ಇಷ್ಟ ಆಗಂಗೆ ಚಲೋನಂತಂಗೆ ಮಾಡ್ತಾಳಲ್ಲ, ಅದನ್ನು ತಿನ್ನಂತ್ರಿ ತಿನ್ನ ಮೇಲೆ, ಸರಿನಾ ಅತ್ಯಾರ? ಯವ್ವ, ನಾನಂತೂ ಇವತ್ತು ಸಂಜೆಗೆ ಇಲ್ಲ ನಾಳೆ ಬೆಳಗ್ಗೆ ನಾ ಊರಿಗೆ ಹೋಗ್ತೀನಪ್ಪ. ಯಪ್ಪ, ನಾ ಮಾತ್ರ ಇಲ್ಲಿ ಇರಂಗಿಲ್ಲವ ಯವ್ವ. ಅಕ್ಕ ಇದ್ರೆ ಅಷ್ಟೇ ನಿಮ್ಮ ಮನ್ಯಾಗ ಕೆಲಸ ಮಾಡಿ ನನ್ನ ಹೆಣಾನ ಬಿದ್ದೋಕೈತವ ಯವ್ವ. ಏನ್ರಿ ಅತ್ಯಾರ ನೀವು? ಒಂದಿನ ಮಾಡಾಕ ನನಗೆ ಸಾಕಾಗಿ ಹೋಗೈತಿಲ್ಲಿ, ಅಂಥದ್ರಲ್ಲಿ ದಿನ ಮಾಡಿಸ್ತೀರನ್ರಿ ನನ್ನ ಕೈಯಾಗ? ಅಯ್ಯ, ಹಂಗಲ್ಲವ, ಅದು ಜೋಶ್ನಾಗ ನೀ ಚಲೋ ಮಾಡ್ತಿದ್ದಿ, ಯಾಕೆ ಚಲೋ ಮಾಡಲ್ಲ ಅಂತ ನೀನೇನು ಹೊಗಳಕ್ಕೆ ಹೋಗಿ ಅದು ಹಿಂಗೆ ಆಗ್ಬಿಡ್ತವ. ನೀನೇನು ತಲೆ ಕೆಡ್ಸ್ಕೊಬೇಡವ, ನಾಳೆಯಿಂದ ಅವರ ಮಾಡ್ತಾರೆ ತಗೋ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅತ್ಯಾರ, ದಯವಿಟ್ಟು ನೀವು ಸುಮ್ಮನೆ ಇದ್ದು ಬಿಡ್ರಿ. ನಾಳೆಯಿಂದ ಅಂತೂ ನಾನು ಈ ಕಡೆ ಬರೋದಿಲ್ಲಪ್ಪ. ಯಪ್ಪ, ಇವತ್ತು ಒಂದು ದಿನಕ್ಕೆ ಸಾಕಾಗೋಯ್ತು ನನಗೆ. ಬರ್ರಿ, ಲಘುನೆ ಬೇಯಿಸ್ತೀನಿ, ಎಲ್ರಿಗೂ ಹಾಕ್ಕೊಡ್ರಿ. ಹೆಚ್ಚಾಗಿ ಏನೋ ಪ್ಲ್ಯಾನ್ ಮಾಡೋಕ್ಕೋಗಿ ವಾಪಸ್ ನನಗೆ ಉಲ್ಟಾ ಹೊಡೆದು ನಾನು ಇಲ್ಲಿ ಅನುಭವಿಸಂಗಾಗೈತಿ. ಮತ್ತು ಅದರಲ್ಲಿ ಇವರಿಗೆ ಇನ್ನೊಂದಿಷ್ಟು ಹೇಳಿ ಮತ್ತೆ ದಿನ ಅಡುಗೆ ಮಾಡ್ಸಕ್ಕೆ ಹಚ್ತಾರಂತ. ಕವಿತಾ, ಏನು ಅಂದಿಲ್ಲವ? ಏನಿಲ್ರಿ ಅತ್ಯಾರ, ನೀವು ಸದ್ಯಕ್ಕೆ ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು. ನಮ್ಮ ಅಕ್ಕಗೆ ಆಗಬೇಕಾಗಿದ್ದ ಹಿಂಗೆ ಸಸಿ ಅಂತ ತಲೆ ಮೇಲೆ ಹತ್ಸ್ಕೊಂಡು ಕೂತ್ಕೊಂಡಾಳ. ಈಗ ನೋಡು, ಮುಂಜಾನೆಯಿಂದ ಕೈ ಪುಳಿಸೋತಿಲ್ಲದಂಗೆ ಕೆಲಸ ಮಾಡೋದತ್ತೈತಿ. ನನಗೆ ಹಾಕ್ಬೇಕಾಗಿದ್ದ ಇದು. ಸುಮ್ಮನೆ ತಪ್ಪಗೆ ಬಾಯಿ ಮುಚ್ಚಿಕೊಂಡು ಊರಿಗೆ ಹೋಗ್ಬಿಟ್ಟಿದ್ರೆ ಆರಾಮ ತಣ್ಣಗೆ ಮನೆ ಆಗಿರ್ಬೋದಿತ್ತು. ನನ್ನ ಗಂಡ ಒಂದು 4 ಮಾತು ಜೋರಾಗಿ ಒದರ್ಬಿಟ್ಟೆ ಅಂದ್ರೆ, ಬ್ಯಾಡ ಬಿಡು ಮನ್ಯಾಗ ಅಡುಗೆ ಮಾಡೋದು, ಇಲ್ಲೇ ಹೋಟೆಲ್ನಾಗ ಏನು ಸಿಗ್ತೈತೆ ಅಂತ ತೊಗೊಂಬರ್ತೀನಿ, ತಿಂದು ಮಕ್ಕೊನಂತ ಬಿಡು ಅಂತ ಅಂತಿದ್ದ ನನ್ನ ಗಂಡ. ಹಾಳಾದ ಆ ಸವ್ವಿ ಮಾತು ಕೇಳಿ ಇವತ್ತು ಉಳ್ಕೊಂಡು ಯಪ್ಪ ನಂಗಂದ್ರೂ ಸಾಕಾಗೋತಪ್ಪ. ಯಪ್ಪ, ಎಷ್ಟು ಕೆಲಸ ಏನು ಅದು, ಎಷ್ಟು ತಾಲಿಪಟ್ಟು. ಯಪ್ಪ ನಾನು ಕೊಡ್ತಾನೇ ಇದ್ದೀನಿ, ಅವರು ಮಾಡ್ತಾನೇ ಇದ್ದಾರೆ. ಆದರೂ ಇನ್ನೂ ಮುಗಿಯವಲ್ದು. ಈ ತರಕಾರಿ ಮುಂಜಾನೆಯಿಂದ ಎರ್ಚಿ ಕೈ ಅನ್ನೋದು ಮುರಿದೋದಂಗೆ ಆಗ್ಬಿಟ್ಟೈತಿ. ಯಪ್ಪ, ಏನು ಮಾಡಲಪ್ಪ ನನ್ನ ತ್ರಾಸು ಮುಂದೆ, ನನ್ನ ತ್ರಾಸನ್ನು ಯಾರ ಮುಂದೆ ಹೇಳ್ಕೊಳ್ಳಪ್ಪ ನಾನು?
ಏನ್ಲೇ ಎಲ್ಲಿ ಏನಾರ ಅಂದೇನ? ಏನಿಲ್ಲ ಬೇ, ದೇವ್ರ ನಾಮ ಹೇಳಕ್ಕೆ ಕುಂತಿದ್ದೆ ಬಿಡು. ಹೌದೇನೆ, ಸರಿ ಆತಾತು ಹೇಳಿ ಹೇಳು. ಲಘು ಲಘುನ ತರಕಾರಿ ಎಲ್ಲ ಎರ್ಚವನ್ನ. ಆತ್ ತಗೋಬೇ.